ಊಟ ಹಾಕಿಲ್ಲ ಅಂತ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ ಅಂತ ನಿಂತಾಳ ನೋಡ್ರಿ ಗೈಸ್ ಇವಳು. ಗಾಯ್ಸ್ ಎಷ್ಟು ವಂಡರ್ಫುಲ್ ಆಗಿ ಕಾಣ್ತಿದ್ದೆ ನೋಡಿ ಗಾಯ್ಸ್ ಸನ್ಸೆಟ್. ಗೈಸ್ ಹೂರಣ ರುಬ್ಬೋದು ಮುಗೀತು ಗೈಸ್. ಇಷ್ಟು ಆಗಿದೆ 1 ಕಿಲೋ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಶೇನಿ ಜೈ ಶಿವಲಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಏನ್ ಸ್ಪೆಷಲ್ ಅಂದ್ರೆ ಹೋಳಿಗೆ ಮಾಡ್ತಾವ್ರೆ. ಬೇಳೆ ಹೋಳಿಗೆ ಹೇಗ್ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಳ ಸ್ಟೈಲ್ ಮಾಡ್ತಾಳ ಗೈಸ್ ಇವಳು. ಭಾಳ ಅಂದ್ರೆ ಭಾಳ ಸ್ಟೈಲ್ ಮಾಡ್ತಾಳ, ದಿಮಾಕ್ ಮಾಡ್ತಾಳ ನಮ್ಮ ಮದ್ವಿಗ ಗೈಸ್. ಈ ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಗೈಸ್ ಹೋಳಿಗೆ ಮಾಡಕ್ ಏನ್ ಬೇಕು ಗೊತ್ತಾ ಗೈಸ್? ಬೇಳೆ ಮತ್ತೆ ಬೆಲ್ಲ ಇರ್ಬೇಕು ಫಸ್ಟ್ ಆಫ್ ಆಲ್ ಗೈಸ್. ಒಳಗಡೆ ಗೈಸ್ ನೋಡಿ ಇಲ್ಲಿ ಪಿಂಪಲ್ ಆಗ್ಬಿಟ್ಟಿದೆ. ಹೋಲಿ ಬಿಡಿ ಗೈಸ್, ಅದೇನೋ ಇಲ್ಲಿ ನೀರಿನ ವಾತಾವರಣಕ್ಕೆ ಹಿಂಗಾಗ್ಬಿಟ್ಟಿದೆ ಅನ್ಸುತ್ತೆ. ಒಳಗಡೆ ಹೋಳಿಗೆ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಗೈಸ್. ಅದಕ್ಕೆ ಹಿಂಗೆ ನಾನು ಸ್ವಲ್ಪ ಬಾಲ್ಕನಿಗೆ ಬಂದು ನಿಂತಿದ್ದೆ. ಬಾಲ್ಕನಿಗೆ ಏನೇನು ಹಾಕಿದ್ದಾರೆ ತೋರಿಸ್ತೀನಿ ಗೈಸ್ ನಿಮಗೆ. ಇದು ಸ್ನೇಕ್ ಪ್ಲಾಂಟ್ ಅಂತೆ. ಇದು ಮಾವಿನಕಾಯಿ ಗಿಡ ಗೈಸ್. ಇದು ಅಲೋವೆರಾ. ಇದು ದಾಸವಾಳ ಗೈಸ್. ಗೈಸ್ ಹುಂಚಣ್ಣ ಗಿಡನೂ ಆಗ್ಬಿಟ್ಟಿದ್ದಾರೆ ಗೈಸ್ ಇಲ್ಲಿ. ಕಾಡಲ್ಲಿರೋ ಎಲ್ಲ ಮರಗಳನ್ನು ಇಲ್ಲಿ ತಂದು ಹಾಕ್ಬಿಟ್ಟವ್ರೆ. ಎಷ್ಟು ಚಂದ ಇದೆ ನೋಡಿ ದಾಸವಾಳ. ಗೈಸ್ ಸಾಂಬಾರ್ ಮಾಡ್ತಿದ್ದಾರೆ ಗೈಸ್. ಆ ಸಾಂಬಾರಲ್ಲಿ ಅದನ್ನು ಹಾಕ್ತಾರೆ. ಏನ್ ಕುದೀತಾ ಇದೆ, ಕೊತ್ತ 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 ಅಂತ ಕುದೀತಾ ಇದೆ ಗೈಸ್ ಸಾಂಬಾರು. ರುಬ್ತಾ ಇದೀವಿ ಗೈಸ್. ಗೈಸ್ ಈಗ ಐತೆ ನೋಡಿ. ಮಾಡುವಾಗ ಕೈ ಕೊಯ್ಕೊಂಡ್ಬಿಟ್ರು ಗೈಸ್. ಈಗ ಮೆಡಿಸಿನ್ ಹೆಬ್ಬೆಟ್ ಓದ್ತಾವ್ರೆ. ಹೆಬ್ಬೆಟ್ ಬಂದು ಗೈಸ್ ರುಣ್ಣ ಹೇಗ್ ರುಬ್ಬೋದು ಅಂತ ಇದನ್ನ ತಗೋಬೇಕು, ಹಿಂಗ್ ರುಬ್ಬೇಕು, ತಳಗ್ ಬೀಳ್ತಿರುತ್ತೆ. ರುಬ್ದ ಅದು ಹರಿದ್ಬಿಟ್ಟಿದೆ ಗೈಸ್. ತರಬೇಕು ಗೈಸ್. ಒಂದು ಲೋಟ ತಗೋಬೇಕು, ಇದ್ರೊಳಗಡೆ ಹಾಕಿ ರುಬ್ಬೋದು ಕಾಯಿ ಇಕ್ಕಿಂದ ಒಂದು ಕಾಟ ಗೈಸ್. ಹೂರಣ ರುಬ್ಬುವ ವಿಧಾನ. ಫಸ್ಟಿಗೆ ಒಂದು ಇಂಥ ತಗೊಳ್ಳಿ, ಹೂರಣ ಹಾಕೊಳ್ಳಿ, ಮತ್ತೆ ಲೋಟ ತಗೊಳ್ಳಿ, ಹಿಂಗ್ ಮಾಡ್ಕೊಳ್ಳಿ ಗೈಸ್. ನೋಡಿ ಗೈಸ್ ಹೆಂಗ್ ಬಂತು ಗೈಸ್. ಹೂರಣ ರುಬ್ಬೋದು ಮುಗೀತು ಗೈಸ್. ಇಷ್ಟು ಆಗಿದೆ 1 ಕಿಲೋ. ಒಂದ್ ತಾಸಲ್ಲಿ ಒಳಗಡೆ ಇಡಬೇಕು ಗೈಸ್. ಮೆಡಿನೇಟ್ ಆಗ್ಬೇಕಂದ್ರೆ ಹೂರಣ ಗಟ್ಟಿ ಆಗ್ಬೇಕು. ಫುಲ್ ಮೆತ್ತಗಾಗಿದೆ, ಅದಕ್ಕೆ ಹಿಟ್ಟನ್ನ ಕಲಿಸ್ಕೋಬೇಕು ಗೈಸ್. ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ಮಾಡಿ ಕಲಿಸ್ಕೊಂಡು ಹಾಕೋಬೇಕು ಹಿಟ್ಟನ್ನ. ನೀರ್ ಹಾಕೋಬೇಕು ಗೈಸ್ ಹಿಟ್ಟೊಳಗಡೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಹಾಕೋದ್ರೆ ಎಲ್ಲ ನೀರ್ ಪಾಲಾಗ್ಬಿಡುತ್ತೆ. ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು ಗೈಸ್. ಸಾಂಬಾರ್ ಗೈಸ್ ಕೊತ್ತ ಕೊತ್ತ ಅಂತ ಕುದೀತಾ ಇದೇನು. ಇವಳು ನಮ್ಮ ಮದ್ವಿಗ ಭಾಳ ಕಾಟ ಕೊಡ್ತಾಳ ಗೈಸ್ ನನಗೆ. ನೋಡಿ ನೀವೇ. ಏಯಾ ರಿಮೋಟ್ फेंकना किया। ये बा ನೋಡಿ ಗೈಸ್ ಪಿಸ್ತೂಲಿಂದ ಹೊಡೆದ್ಬಿಟ್ಲು ಗೈಸ್ ನನಗೆ.
ಗೈಸ್ ನಾ ಅವಾಗಲೇ ಮಲ್ಕೊಂಡ್ಬಿಟ್ಟಿದ್ದೆ ಗೈಸ್. ಇವಾಗ ಎದ್ದುಬಿಟ್ಟು ಚಾ ಕುಡಿದು ಮೇಲೆ ಬಂದ್ವಿ ಗೈಸ್. ಹಂಗೆ ಮೇಲೆ ವ್ಯೂ ನೋಡೋಣ ಅಂತ ಎಷ್ಟು ಸಕ್ಕದಾಗಿದೆ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ನೋಡಿ ಗೈಸ್ ವ್ಯೂಸು. ವಾಹ್, ಇವ್ ನೋಡಿ ಗೈಸ್ ಹೆಂಗ ಹಾಕೊಂಡ್ಬಿಟ್ಟಾನೆ ಬೂಟ್. ಆ ಸೈಡ್ ತೋರಿಸ್ತೀನಿ ಬನ್ನಿ ಗೈಸ್ ವ್ಯೂಸ್ ನಿಮ್ಗೇನೆ. ಗಾಯ್ಸ್ ಎಷ್ಟು ವಂಡರ್ಫುಲ್ ಆಗಿ ಕಾಣ್ತಿದ್ದೆ ನೋಡಿ ಗಾಯ್ಸ್ ಸನ್ಸೆಟ್. ಈ ಸೈಡ್ ನೋಡಿ ಗೈಸ್ ಚಂದ ಇದೆ ಗೈಸ್. ನೋಡಿ ಇಟ್ಟು ಈಗ ಇದೆ. ಹಪ್ಪಳ ಮಾಡ್ತಿದ್ದಾರೆ ಗೈಸ್. ಹಪ್ಪಳ ನೋಡಿ, ಎಣ್ಣೆ ಕಾಯ್ತಿದೆ. ಹಪ್ಪಳ ಈ ಕಡೆ ಯಾವಾಗ ಹೋಗಿ ನಾನು ಎಣ್ಣೆಯಲ್ಲಿ ಈಜಾಡ್ಬೇಕಂತ ಕಾಯ್ಕೊಂಡು ಕುಂತಿದ್ದೆ ಗೈಸ್. ಈ ಕಡೆ ಹಾಕಿದೆ ಹಪ್ಪಳ ಹಾಕಿದ್ದಾರೆ ಎಣ್ಣೆಯಲ್ಲಿ ಪತ ಪತ ಅಂತ ಕುದ್ದು ಮತ್ತೆ ಹಿಂಗ ಆಗ್ತಿದೆ ನೋಡಿ ಹಪ್ಪಳ. देखोनाಗ ಆಯ್ತು ಹಪ್ಪಳ ಕೈಸಾ ಹೋಗಯ. ಹಪ್ಪಳ ರೆಡಿ ಗೈಸ್. ಪಾಪಡ ಹಪ್ಪಳ ಅಲ್ಲ ಗೈಸ್, ಪಾಪಡ್ ಪಾಪಡ ಬೋಲ್ತಾರೆ ಗೈಸ್. ಹಪ್ಪಳ ರೆಡಿ ಆಗಿದೆ. ಪಾಪಡು ನಮ್ಮ ರೆಡಿ ಆಗಿದೆ. ನಮ್ಮ ಮದ್ವೆ ತಿನ್ನಕ್ ರೆಡಿ ಆಗ್ಯಾಳ. ಹೇಗಿದೆ ಟೇಸ್ಟು? ಸೂಪರ್ ಸೂಪರ್ ಗೈಸ್, ಟೇಸ್ಟ್ ಸೂಪರ್. ಅದ್ವಿಗ ಸೂಪರ್ ಟೇಸ್ಟ್. ಫಸ್ಟಿಗೆ ಹೂರ್ಣನ ರೌಂಡ್ ರೌಂಡ್ ಮಾಡ್ಕೋಬೇಕು. ಎಲ್ಲ ಫುಲ್ ಕಂಪ್ಲೀಟ್ ಆಗೋವರೆಗೂ ರೌಂಡ್ ರೌಂಡ್ ಮಾಡ್ಕೋಬೇಕು ಗೈಸ್. ಈ ತರ ಮತ್ತೆ ಹೇಳಿ ಗೈಸ್ ನೀವು. ಹೋಳಿಗೆ ಹಾ, ಇದು ಹಿಟ್ಟು, ಇದು ಹೂರ್ಣ. ಕಂಪ್ಲೀಟ್ ಆಗೋವರೆಗೂ ರೌಂಡ್ ರೌಂಡ್ ಮಾಡ್ಕೋಬೇಕು ಗೈಸ್. ಏನ್ ಮಾಡ್ತಿದ್ಯಾ ಅದ್ವಿಕಾ ನೀನು? ಗೋಲ್ ಗೋಲ್ ಹೂರ್ಣ ಮಾಡ್ತಿದ್ಯಾ? ಹುಣ್ಣ. ಓಕೆ ಇಡು. ನಿನ್ಗೆ ಸ್ಮಾಲ್ ಹೋಳಿಗೆ ಮಾಡ್ಕೊಡ್ಬೇಕಲ್ವಾ? ಹೋಳಿಗೆ ಮಾಡುವಾಗ ಫಸ್ಟ್ ಇರ್ಬೇಕಂದ್ರೆ ಏನ್ ಐಟಮ್ ಅಂದ್ರೆ ಗೈಸ್, ಇದು ಪ್ಲಾಸ್ಟಿಕ್ ಕವರ್ ಇರ್ಬೇಕು. ಮೇನ್ ಬೇಕಾಗಿರೋದು ಇದೆ, ಪ್ಲಾಸ್ಟಿಕ್ ಕವರ್. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಕೈಯಾಗ ಎಣ್ಣೆ ಹಚ್ಕೊಂಡು, ಹಿಟ್ಟು ತಗೊಂಡು ಅದ್ರ ಮೇಲೆ ಇಟ್ಟು ಮುಚ್ಚಿ ಬಿಡೋದು ಗೈಸ್. ಅಂತ ತಟ್ಟು ಬಿಡೋದು. ನೋಡಿ ಹೇಗ್ ತರ್ತಾರ ನೀವೇ ನೋಡಿ ಗೈಸ್. ತಡಿ ಗೈಸ್, ನೀನು ನೋಡ್ರಿ ಗೈಸ್ ಹೆಂಗ್ ಮಾಡ್ಬೇಕಂತ ಕಲ್ತ್ಕೊಳ್ಳಿ. ನೀವು ಮನ್ಯಾಗ ಮಾಡ್ಕೊಂಡು ತಿನ್ಕೊಳ್ಳಿ. ಸೇಪ್ ರೌಂಡ್ ರೌಂಡ್ ಬರ್ಬೇಕು. ಅದ್ರೊಳಗಡೆ ಮತ್ತೆ ಹೂರ್ಣ ಹೂರ್ಣನ ಹಾಕೊಂಡು ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸುತ್ತ ಬಿಟ್ಟು ರೌಂಡ್ ರೌಂಡ್ ಮಾಡ್ಕೋಬೇಕು. ಮತ್ತೆ ಇನ್ನಷ್ಟು ತಟ್ಟಬೇಕು ಗೈಸ್ ಅದನ್ನ. ಈಗ ಶೇಪ್ ಬಂದಿದೆ. ಶೇಪ್ ರೌಂಡ್ ರೌಂಡ್ ಆಗಿ ನೀಟಾಗಿ ಒಂದ್ ಕಡೆನು ಏನು ಕ್ಲಾಶ್ ಆಗ್ಲಾರ್ದಂಗೆ ಚೆನ್ನಾಗಿ ಬಂದಿದೆ ನೋಡಿ ಗೈಸ್. ಚಂದ ಬಂದಿದೆ. ಒಳಗೆ ಈಸ್ ರೆಡಿ. ಇವಾಗ ಹಂಚ ಮೇಲೆ ಎಣ್ಣೆ ಹಾಕಿದ್ದಾರೆ. ಗ್ಯಾಸ್ ಹಚ್ಚಿದ್ದಾರೆ. ಹಾಕ್ತಾರೆ ನೋಡಿ ಗೈಸ್. ಒಲಿ ಇನ್ನು ಸುಟ್ಟಿಲ್ಲ ಗೈಸ್. ಚಾ ಮಾಡೋದು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದಾರೆ. ಹಂಚ್ ಕಾಯ್ದಿಲ್ಲ ಗೈಸ್, ಹಂಗೆ ಹಾಕ್ಬಿಟ್ಟವ್ರು ನೋಡಿ ಇವ್ರು. ಹೇಳಿ ಇವ್ರಿಗೆ ಸ್ವಲ್ಪ ಬುದ್ಧಿ. ನೀಟಾಗಿ ಬರ್ಲಿ. ಈ ಪೀರಪ್ಪ ಫೋನ್ ಕ್यों कर रहा है यार तू? Ini kerja mau mardas. Mungkin ಹಿಂಗ ಲಗಾಡ್ ಮಾಡచ్చు. ವಾಹ್, ನೋಡಿ ಗೈಸ್ ಒಳಗೆ ಬಂದು ಹೇಗೆ ಸೇಪ್ ಚೆನ್ನಾಗಿ ಬೇಯಿಸ್ಬೇಕು. ಬೇಯಿಸೋದಲ್ಲ, ಸುಡಬೇಕು ಗೈಸ್ ಎಣ್ಣೆಯಲ್ಲಿ. ಆ ಕಡೆ ಅಲ್ಲ ಗೈಸ್ ಕುಕ್ಕರ್ ಸುಟ್ಟು ಹೊಡಿತಿದೆ.
ಹೋಳಿಗೆ ಈಸ್ ರೆಡಿ. ಇನ್ನ ಒಂದೇ ರೆಡಿ ಆಗಿದೆ, ಇನ್ನ ಬಾಳ್ ಮಾಡ್ಬೇಕು ಗೈಸ್, ಬಾಳ್ ಮಾಡ್ಬೇಕು. ಹೋಳಿಗೆ ಅಂದ್ರೆ ಮನೆಗೆ ಎಲ್ಲರಿಗೂ ಆಗ್ಬೇಕು, ಅಷ್ಟು ಮಾಡ್ಬೇಕು. ತಿನ್ನೋಷ್ಟು ಒಬ್ಬೊಬ್ಬರು ಮೂರ್ ತಿಂದ್ರು ಎಲ್ಲರಿಗೂ ಆಗೋಷ್ಟು ಮಾಡ್ಬೇಕು ಗೈಸ್. ಮನೇಲಿ ಹೋಳಿಗೆ ಮಾಡ್ಬೇಕಂದ್ರೆ ನೋಡಿ, ಬಿಸಿ ಬಿಸಿ ತಿನ್ಬಾರ್ದು, ಬಾಯಿ ಸುಟ್ಟು ಬಿಡುತ್ತೆ. ಬಿಸಿ ಬಿಸಿ ತಿನ್ನಿ. ತಣ್ಣಗ್ ಮಾಡ್ಕೊಂಡು ತುಪ್ಪ ಹಾಕೊಂಡು ತಿನ್ಬೇಕು, ಚೆನ್ನಾಗಿ ಬರುತ್ತೆ. ಓಕೆ, ಮನೇಲಿ ಏನಾದ್ರೂ ಹೋಳಿಗೆ ಮಾಡಿದ್ರೆ ಗೈಸ್ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ನಾವು ದೇವರಿಗೆ ಅರ್ಪಣೆ ಮಾಡ್ತೇವೆ. ಅಂದ್ರೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತೀವಿ ಗೈಸ್. ನಾವು ಫಸ್ಟ್ ಆಫ್ ಆಲ್ ದೇವ್ರಿಗೆ ಅರ್ಪಣೆ ಮಾಡ್ತೀವಿ ಹೋಳಿಗೆ, ಆಮೇಲೆ ನಾವು ತಿಂತೀವಿ ಗೈಸ್. ಇವಾಗ ಪೂಜೆ ಕಾರ್ಯಕ್ರಮ ಮೊದಲು ದೇವರ ಹೊಟ್ಟೆ ತುಂಬಿಸೋದು, ಆಮೇಲೆ ನಮ್ಮ ಹೊಟ್ಟೆ ತುಂಬಿಸೋದು. Mas शिवलाल बेळग नहीं शिवलाल मेल मेल का हो देवड़ी ಹೋಳಿಗೆ ತಿನ್ನಕತ್ತೀವಿ. ಕಾಂಪಿಟೇಷನ್ ನಮ್ಮ ಮದ್ವಿಕ ಇವಾಗ ಹೋಳಿಗೆ ತಿಂತಿದ್ದಾಳೆ, ಕಾಂಪಿಟೇಷನ್ ಹಚ್ಚಿದ್ದಾಳೆ. ಹೋಳಿಗೆ ತಿಂತಿದೀಯಾ ಫುಲ್? ಫುಲ್ ತಿಂತೀಯಾ? ಮಾಡಿ ಕೊಟ್ರೆ ತಿಂತಾಳೆ ಗೈಸು. ಸಾರಿ ಸಾರಿ ಪಾಡು ಏರ್ನ ಅದ್ವಿಕ ನೋಡಿ ಗೈಸ್, ನಮ್ಮ ಅದ್ವಿಕ ಹೋಳಿಗೆ ತಿಂತಿದ್ದಾಳೆ. ಅದ್ವಿಕ ಹೋಳಿಗೆ ಹೇಗಿದೆ? ಇವ್ರು ನೋಡಿ ಗೈಸ್, ಒಮ್ಮೆಕ್ಲೆ ಅರ್ಧನೇ ಇಟ್ಕೊಂಡ್ಬಿಟ್ಟವನೆ ಬಾಯ. ಹೇಗಿದೆ ಹೋಳಿಗೆ, ಹೇಗಿದೆ? ಸೂಪರ್. ಬನ್ನಿ ಗೈಸ್ ಹೋಳಿಗೆ ತಿನ್ನೋಣ. ಎಲ್ಲ ಸಿಸ್ಟಮೆಟಿಕ್ ಆಗಿ ಎಲ್ಲ ಇಟ್ಟು ಬಿಟ್ಟಿವಿ, ಎಲ್ಲ ಸೇರ್ಕೊಂಡು ಇವಾಗ ಎಲ್ಲರೂ ಕೂತು ತಿನ್ನೋ ಸಮಯವಾಯ್ತು. ಇವಾಗ ಸದ್ಯ ಹೋಳಿಗೆ ಹಾಕೊಂಡು ಶಿಸ್ತು ಮೇಲೆ ತುಪ್ಪ ಹಾಕೊಂಡು ತಿಂದ್ರೆ ನಾವು ಸ್ವರ್ಗ ಗುರು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಊಟ ಮಾಡಿದ್ದಾದ್ಮೇಲೆ ಶಿಸ್ತು ಪೈಕಿ ಎಲ್ಲರೂ ಕೂತು ಐಸ್ ಕ್ರೀಮ್ ತಿಂದಿದ್ವಿ, ಹಾಕೊಂಡು ಐಸ್ ಕ್ರೀಮ್ ತಿಂದ್ವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಗೈಸ್. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ.